ಎಲ್ರಿಗೂ ಸಿ ಕ್ಲೌಡ್ ಕಂಪ್ಯೂಟಿಂಗು ಲ್ಯಾಬ್ ಎಕ್ಸ್ಪೆರಿಮೆಂಟು 1 ಅದರಲ್ಲಿ ಎಕ್ಸ್ಪೆರಿಮೆಂಟ್ 1 ಅಲ್ಲಿ ಕ್ಲೌಡ್ ಶೆಲ್ಲು ಮತ್ತೆ EC2 2 ಬರುತ್ತೆ. ಕ್ಲೌಡ್ ಶೆಲ್‌ದು ವಿಡಿಯೋ ಆಲ್ರೆಡಿ ಪಬ್ಲಿಷ್ ಮಾಡಿದ್ದೀನಿ. ಇವಾಗ ಹೇಳ್ತಿರೋದು EC2ದು. EC2 ಫುಲ್ ಫಾರ್ಮು ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್. EC2 is a service that provides virtual computer or server in AWS cloud. EC2 ಅಂದ್ರೆ ಒಂದು ಆನ್‌ಲೈನ್ ಕಂಪ್ಯೂಟರ್. ನಮ್ಗೆ ಸರ್ವರ್ ಬೇಕು ಅಂದ್ರೆ AWS ಇಂದ ರೆಂಟ್‌ಗೆ ತಗೋಬೋದು. ಇವಾಗ ನಾವು ಫ್ರೀ ಟೈರ್ ಆಗಿ ಯೂಸ್ ಮಾಡ್ತಿದೀವಿ. EC2 ಇನ್ಸ್ಟಾನ್ಸ್ ಮೀನ್ಸ್ ವರ್ಚುವಲ್ ಸರ್ವರ್. We can do in this install software, host websites, run programs, store files. ಇದ್ರದ್ದು ಕೀ ಫೀಚರ್ಸ್ AMI ಅಮೆಜಾನ್ ಮಷೀನ್ ಇಮೇಜ್. AMI ಅಂತಂದ್ರೆ ರೆಡಿ OS ಟೆಂಪ್ಲೇಟ್ ಅದು. ಎಕ್ಸಾಂಪಲ್ ಅಮೆಜಾನ್ ಲಿನಕ್ಸ್, ವಿಂಡೋಸ್. ಅಂದ್ರೆ ಯಾವ OS ರೆಡಿ ಇರುತ್ತಲ್ಲ ಅದನ್ನ ಚೂಸ್ ಮಾಡೋದು. ಇನ್ಸ್ಟಾನ್ಸ್ ಟೈಪ್ CPU ಪ್ಲಸ್ RAM ಕಾನ್ಫಿಗರೇಷನ್. ಎಕ್ಸಾಂಪಲ್ T2.micro. ಇನ್ಸ್ಟಾನ್ಸ್ ಟೈಪ್ ಅಂತ ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಇವಾಗ ಫ್ರೀ ಟೈರಿಗಿರೋದು T3.micro. ಸ್ಮಾಲ್ ಆರ್ ಬಿಗ್ ಸರ್ವರ್ ಅಂತ ಚೂಸ್ ಮಾಡ್ತೀವಿ. EBS ವಾಲ್ಯೂಮ್ ಅಂತ ಅಂದ್ರೆ ಸ್ಟೋರೇಜ್, ಅದು ಒಂದು ಹಾರ್ಡ್ ಡಿಸ್ಕ್. EBS ಅಂತಂದ್ರೆ ಪರ್ಮನೆಂಟ್ ಸ್ಟೋರೇಜ್, ಡೇಟಾ ಸೇಫ್ ಇರುತ್ತೆ ಅದರಲ್ಲಿ. ಕೀಪೇರ್ ಯೂಸ್ಡ್ ಫಾರ್ ಸೆಕ್ಯೂರ್ ಲಾಗಿನ್. ಎಕ್ಸಾಂಪಲ್ .pem ಫೈಲ್ ಅಂತ ಯೂಸ್ ಮಾಡ್ತೀವಿ. ಪಾಸ್ವರ್ಡ್ ಬದಲು ಪೆಮ್ ಫೈಲ್ನ ಯೂಸ್ ಮಾಡ್ತೀವಿ. ಸೆಕ್ಯೂರಿಟಿ ಗ್ರೂಪ್ ಈಸ್ ಲೈಕ್ ಫೈರ್ ವಾಲ್. ಅದು ಪೋರ್ಟ್ಸ್ ಅಲೋ ಮಾಡೋದನ್ನ ಕಂಟ್ರೋಲ್ ಮಾಡುತ್ತಾ. ಎಕ್ಸಾಂಪಲ್ ಇವಾಗ SSH ಅಲ್ಲಿ ಪೋರ್ಟ್ 22, HTTP ಅಲ್ಲಿ ಪೋರ್ಟ್ 80, HTTPS ಅಲ್ಲಿ 443 ಪೋರ್ಟ್. ಯಾವ ಟ್ರಾಫಿಕ್ ಅಲೋ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. EC2 ಯೂಸ್ ಕೇಸಸ್ ಏನು? EC2 ಯೂಸ್ ಮಾಡೋದು ವೆಬ್ಸೈಟ್ ಹಾಸ್ಟಿಂಗ್, ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಮಾಡೋಕ್ಕೆ, ಡೇಟಾಬೇಸ್ ರನ್ನಿಂಗು, ಬಿಗ್ ಡೇಟಾ ಪ್ರೊಸೆಸಿಂಗ್, AI ಆ್ಯಂಡ್ ML ಟ್ರೈನಿಂಗು, ಬ್ಯಾಕಪ್ ಆ್ಯಂಡ್ ಡಿಸಾಸ್ಟರ್ ರಿಕವರಿ, ಗೇಮ್ ಸರ್ವರ್ಸು, ವಿಡಿಯೋ ಸ್ಟ್ರೀಮಿಂಗ್. ರಿಯಲ್ ಪ್ರಾಜೆಕ್ಟ್ಸ್ನ ಡಿಪ್ಲಾಯ್ ಮಾಡೋಕ್ಕೆ EC2 ಇಂಪಾರ್ಟೆಂಟ್. ಇದರದ್ದು ಪ್ರೈಸಿಂಗ್ ಏನು? ಫ್ರೀ ಟೈರ್ ಅಂತಂದರೆ AWS ಗಿವ್ಸ್ ಲಿಮಿಟೆಡ್ ಫ್ರೀ ಯೂಸೇಜ್ ಫಾರ್ ಬಿಗಿನರ್ಸ್. ಆನ್ ಡಿಮ್ಯಾಂಡ್ ಪೇ ಪರ್ ಹವರ್ ಆರ್ ಪರ್ ಸೆಕೆಂಡ್. ಯೂಸ್ ಮಾಡಿದಷ್ಟು ಪೇ ಮಾಡಬೇಕಾಗುತ್ತೆ EC2 ಅಲ್ಲಿ. ರಿಸರ್ವ್ಡ್ ಇನ್ಸ್ಟಾನ್ಸ್ ಅಂತಂದರೆ 1 ಇಯರ್ ಆರ್ 3 ಇಯರ್ ಕಮಿಟ್ಮೆಂಟ್ ಇರುತ್ತೆ. ಚೀಪರ್ ದೆನ್ ಆನ್ ಡಿಮ್ಯಾಂಡ್. ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕೆ ಡಿಸ್ಕೌಂಟ್. ಸ್ಪಾಟ್ ಇನ್ಸ್ಟಾನ್ಸಸ್ ವೆರಿ ಚೀಪ್ ಬಟ್ AWS ಕ್ಯಾನ್ ಸ್ಟಾಪ್ ಎನಿ ಟೈಮ್. ಚೀಪ್ ಇದ್ರೂ ಗ್ಯಾರಂಟಿ ಇರಂಗಿಲ್ಲ. EC2 ಫ್ರೀ ಟೈರ್ ಇನ್ಕ್ಲೂಡ್ಸ್ AWS ಫ್ರೀ ಟೈರ್ ಗಿವ್ಸ್ 750 hours ಪರ್ ಮಂತ್ ಆಫ್ ಇನ್ಸ್ಟಾನ್ಸ್ ಯೂಸೇಜ್. ಅಂದರೆ 750 hours ಪರ್ ಮಂತ್ಗೆ ಫ್ರೀ ಕೊಡುತ್ತೆ. T2.micro ಆರ್ T3.micro ಫ್ರೀ ಟೈರ್. ಇವಾಗ ಅಪ್ಡೇಟ್ ಆಗಿದೆಯಲ್ಲ, T3.microನೇ ಇನ್ಸ್ಟಾನ್ಸ್ ಟೈಪು ಫ್ರೀ ಇರೋದು. ಫ್ರೀ ಫಾರ್ 12 months. ಈಗ AWS ಅಕೌಂಟು ನ್ಯೂ ಆಗಿ ಕ್ರಿಯೇಟ್ ಮಾಡಿರ್ತೀವಲ್ಲ ನಾವು, ಇವಾಗ ಕಾಲೇಜಿಗೆ ಲ್ಯಾಬಲ್ಲಿ ನ್ಯೂ ಯೂಸರ್ ಆಗಿ ಕ್ರಿಯೇಟ್ ಮಾಡಿರ್ತೀವಿ. 12 months ಫ್ರೀ ಇರುತ್ತೆ. ಫಸ್ಟ್ 1 ಇಯರ್ ಇದು T3.micro ಇನ್ಸ್ಟಾನ್ಸ್ ಮಂತ್ಲಿ 750 hours ಫ್ರೀ. ಇದ್ರದ್ದು 750 hours ಅಂತಂದರೆ ಅರೌಂಡ್ 24 hours ಪರ್ ಡೇ ಫಾರ್ 1 month. 1 ಇನ್ಸ್ಟಾನ್ಸ್ ರನ್ನಿಂಗ್ ಫುಲ್ ಮಂತ್ ಮೋಸ್ಟ್ಲಿ ಫ್ರೀ. 2 ಇನ್ಸ್ಟಾನ್ಸಸ್ ರನ್ ಸೇಮ್ ಟೈಮ್, ಅವರ್ಸ್ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್ ಇವಾಗ 2 ಇನ್ಸ್ಟಾನ್ಸಸ್ ಫುಲ್ ಮಂತಲ್ಲಿ ರನ್ ಆಗ್ತಿದ್ರೆ 750 ಡಿವೈಡೆಡ್ ಬೈ 2 ಆಗುತ್ತೆ. ಅವಾಗ 375 hours ಈಚ್. ಅಂದರೆ ಆ ಒಂದೊಂದು ಇನ್ಸ್ಟಾನ್ಸಿಗೂ 375 hours ಮಾತ್ರ ಕೊಡುತ್ತೆ. 2 ಇನ್ಸ್ಟಾನ್ಸ್ ರನ್ ಮಾಡಿದರೆ ಫ್ರೀ ಅವರ್ಸು ಜಲ್ದಿ ಫಿನಿಶ್ ಆಗೋಗುತ್ತೆ. ಯಾಕಂದರೆ 750 hours ನೀವು ಎಷ್ಟು ಇನ್ಸ್ಟಾನ್ಸ್ ಮಾಡ್ತೀರೋ ಅದು ಡಿವೈಡೆಡ್ ಬೈ ಟೋಟಲ್ ಇನ್ಸ್ಟಾನ್ಸಸ್ ಮಾಡುತ್ತೆ. ಫ್ರೀ ಟೈರ್ ಓನ್ಲಿ ಅಪ್ಲೈ ಆಗೋದು ಯು ಚೂಸ್ ಫ್ರೀ ಟೈರ್ ಎಲಿಜಿಬಲ್ ಇನ್ಸ್ಟಾನ್ಸ್ ಟೈಪು. ಯು ಡು ನಾಟ್ ಎಕ್ಸೀಡ್ ಅವರ್ಸ್ ಲಿಮಿಟ್. ಸ್ಟೋರೇಜ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ವಿದಿನ್ ಲಿಮಿಟ್ಸ್ ಆಗಿರಬೇಕು, ಅದರ್ವೈಸ್ ಕಾಸ್ಟ್ ಬರುತ್ತೆ.
ಇನ್ಸ್ಟಾನ್ಸ್ ಲಾಂಚ್ ಮಾಡೋಕ್ಕೆ ಟೈಪು AWS ಕನ್ಸೋಲಲ್ಲಿ EC2ನ ಕ್ಲಿಕ್ ಮಾಡಿ ಲಾಂಚ್ ಇನ್ಸ್ಟಾನ್ಸ್ನ ಕ್ಲಿಕ್ ಮಾಡಿ ಇನ್ಸ್ಟಾನ್ಸ್ ನೇಮ್ ಕೊಡಬೇಕು. ಅದಾದಮೇಲೆ AMIನ ಚೂಸ್ ಮಾಡಬೇಕು. ಅಮೆಝಾನ್ ಲಿನಕ್ಸ್ನ ಚೂಸ್ ಮಾಡ್ತೀವಿ OS. ಆಮೇಲೆ ಇನ್ಸ್ಟಾನ್ಸ್ ಟೈಪ್ T3 ಡಾಟ್ ಮೈಕ್ರೋ ಫ್ರೀ ಟೈರ್ ಇರುತ್ತೆ, ಅದನ್ನು ಚೂಸ್ ಮಾಡ್ತೀವಿ. ಆಮೇಲೆ ಕೀನ ಕ್ರಿಯೇಟ್ ಮಾಡ್ತೀವಿ .pem ಅಂತೇಳಿ ಕೀನ ಕ್ರಿಯೇಟ್ ಮಾಡಿ ಆ ಫೈಲ್ನ ಡೌನ್ಲೋಡ್ ಮಾಡ್ತೀವಿ. ಕಾನ್ಫಿಗರ್ ಸೆಕ್ಯೂರಿಟಿ ಗ್ರೂಪಲ್ಲಿ SSH HTTP HTTPS ನಮ್ಗೆ ಇವಾಗ SSHನ ಅಲೋ ಚೆಕ್ ಎನೇಬಲ್ ಮಾಡೋಕ್ಕೆ ಇದೆ ಇದು ಮ್ಯಾನ್ಯುವಲಲ್ಲಿ ಅದನ್ನ ಎನೇಬಲ್ ಮಾಡ್ತೀವಿ. ಆಮೇಲೆ ಲಾಂಚ್ ಮಾಡ್ತೀವಿ. ಇನ್ಸ್ಟಾನ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಇದಿಷ್ಟು ಸ್ಟೆಪ್ಸ್ ಮಾಡಿದ್ಮೇಲೆ ರನ್ನಿಂಗ್ ಸ್ಟೇಟಲ್ಲಿ ಬರುತ್ತೆ. ಇವಾಗ ಹೇಗೆ ರನ್ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ.